ಗದಗ ಮತಾಂತರ ತವರೂರಾಗಿ ಬದಲಾಗಿದೆ. ಬೆಟಗೇರಿಯಲ್ಲಿ ಶಂಸುದ್ದೀನ್ ಮತ್ತು ತಂಡದವರು ಹಿಂದೂ ಯುವಕನ ಮದುವೆ ಮಾಡಿಸಿ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ದೇಶದಲ್ಲಿ ಮುಸ್ಲಿಮರು ಹಿಂದೂ ಯುವಕರನ್ನು ಮತಾಂತರ ಮಾಡುವ ಹುನ್ನಾರ ನಡೆದಿದೆ. ಬೆಟಗೇರಿಯಲ್ಲಿ ಶಂಸುದ್ದೀನ್ ಮತ್ತು ತಂಡದವರು ಹಿಂದೂ ಯುವಕನ ಮದುವೆ ಮಾಡಿಸಿ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ಗದಗ ಮತಾಂತರ ತವರೂರಾಗಿ ಬದಲಾಗಿದೆ. ಪೊಲೀಸರು ಈ ಬಗ್ಗೆ ದೂರು ದಾಖಲಿಸಿಕೊಂಡು ತನಿಖೆ ಮಾಡಿ ಮುಳಗುಂದ ನಾಕಾದ ಮಸೀದಿಯನ್ನು ಸೀಜ್ ಮಾಡಬೇಕು. ಈ ಬಗ್ಗೆ ನಾವು ಎಸ್ಪಿ ಅವರಿಗೆ ದೂರು ದಾಖಲಿಸಿದ್ದೇವೆ. ಕಾನೂನು ಸಚಿವರ ತವರೂರಲ್ಲಿ ಇಂತಹ ಘಟನೆ ನಡೆಯುತ್ತಿದ್ದರೂ ಯಾವುದೇ ಕ್ರಮ ಯಾಕಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಬಲವಂತವಾಗಿ ಮತಾಂತರ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಜು ಖಾನಪ್ಪನವರ ಒತ್ತಾಯಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ರಾಜು ಡಮಾಂ, ಮಹೇಶ್ ರೋಕಡೆ, ಕುಮಾರ ನಡಗೇರಿ, ರಾಚೋಟಿ ಕಾಡಪ್ಪನವರ, ಕಿರಣ್ ಹಿರೇಮಠ, ಸತೀಶ್ ಕುಂಬಾರ, ಶಿವಯೋಗಿ ಹಿರೇಮಠ, ಅರುಣಕುಮಾರ ಬಜಿ, ಮಂಜುನಾಥ ಬೆಂತುರ ಉಪಸ್ಥಿತರಿದ್ದರು. ಏನು ಇಡೀ ದೇಶದಲ್ಲಿನ ಈ ಲವ್ ಜಿಹಾದ್ ಅನ್ನೋದು ಪ್ರಖ್ಯಾತ ಮತ್ತು ಕುಖ್ಯಾತ ಪಡೆದೈತಿ. ತಮಗೆಲ್ಲರಿಗೂ ಈ ವಿಷಯ ಗೊತ್ತಿದ್ದಿದ್ದೇ ಐತಿ. ಈಗ ಉತ್ತರ ಪ್ರದೇಶ ಒಳಗೆ ಜಾಂಗೂರ್ ಬಾಬಾ ಅಂಥೇಳಿ ಒಬ್ಬ ಮುಸ್ಲಿಮ್ ಪ್ರತಿದಿನ ಮಾಧ್ಯಮದೊಳಗೆ ನಾವು ನೋಡಾಕುಂತೀವಿ, ಓದಾಕುಂತೀವಿ. 3,000 ಜನಕ್ಕೆ ಮತಾಂತರ ಮಾಡ್ಯಾನ, 1,500 ಜನಕ್ಕೆ ಮತಾಂತರ ಮಾಡ್ಯಾನ. ಹಿಂಗೆ ಹಲವಾರು ಚಾನೆಲ್ ಒಳಗೆ ಇದು ಪ್ರತಿನಿತ್ಯ ನಾವೆಲ್ಲರೂ ಕೂಡ ಕಾಣಾಕುಂತೀವಿ. ನಾನು ಇಡೀ ಭಾರತದಲ್ಲಿರುವ ಎಲ್ಲ ಹಿಂದೂಗಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಾವು ಮನೆಯೊಳಗೆ ನಮ್ಮ ಜಾತಿ ಯಾವುದಾರು ಇರ್ಬೋದು, ಆದರೆ ನಾವೆಲ್ಲರೂ ಕೂಡ ಹೊರಗೆ ಬಂದಾಗ ನಾವೆಲ್ಲರೂ ಹಿಂದೂ ಒಂದು ಬಂಧುಗಳಾಗಿರಬೇಕು ಅನ್ನೋದನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಇವತ್ತು ಎಲ್ಲ ರಾಜಕೀಯ ಪಾರ್ಟಿ ನಾಯಕರು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, BSP ಇರ್ಬೋದು, SP ಇರ್ಬೋದು, ಇನ್ನೂ ಹಲವಾರು ಪಾರ್ಟಿ ಇರ್ಬೋದು, ಈ ಎಲ್ಲ ಪಾರ್ಟಿಗಳು ಕೂಡ ನಮ್ಮ ಎಲ್ಲ ಜಾತ್ಯತೀತ ನಿಲುವುಗಳಂತ ಹೇಳ್ತಾರೆ. ಆದ್ರೆ ಎಲ್ಲವೂ ಕೂಡ ಜಾತಿ ನಿಲುವುಗಳನ್ನ. ಉತ್ತರ ಪ್ರದೇಶಕ್ಕೆ ಹೋದ್ರೆ ಯಾದವರು ನಾವು ದೊಡ್ಡವರು ಅಂತಾರ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿಗರು ನಾವು ದೊಡ್ಡವರು ಅಂತಾರ, ಕರ್ನಾಟಕಕ್ಕೆ ಬಂದ್ರೆ ಲಿಂಗಾಯತರು ನಾವು ದೊಡ್ಡವರು ಅಂತ ಹೇಳ್ತಾರೆ. ಹಿಂಗೆ ನಾವೆಲ್ಲರೂ ಕೂಡ ಈ ರಾಜಕೀಯ ನಾಯಕರುಗಳು ಜಾತಿ ಲೆಕ್ಕಾಚಾರದೊಳಗೆ ರಾಜಕಾರಣ ಮಾಡ್ತಾರೆ. ಇದನ್ನು ನಾವು ಸಾಮಾನ್ಯ ಜನರು ಯೋಚನೆ ಮಾಡಬೇಕು. ಯಾವ ರೀತಿ ಅಂದ್ರೆ ಇವತ್ತು ನಮ್ಮನ್ನು ಒಡೆದಾಳೋ ನೀತಿನ ಇದನ್ನು ನೀವು ಸಾಕಷ್ಟು ಜನ ಭಾಳ ಜನ ಹಿರಿಯರು ಹೇಳ್ತಾರೆ, ರಾಜಕಾರಣಿಗಳು ನಮ್ಮನ್ನು ಒಡೆದಾಡ್ತಾರೆ, ಬ್ರಿಟಿಷ್ ಪಾಲಿಸಿ ಮಾಡ್ತಾರೆ ಅಂಥೇಳಿ. ಇದು ಎಲ್ಲ ಗೊತ್ತಿದ್ದು ಕೂಡ ಇವತ್ತು ನಾವೆಲ್ಲರೂ ಕೂಡ ಒಂದೊಂದು ರಾಜಕೀಯ ಪಾರ್ಟಿ ಒಳಗೆ ನಾವು ಗುರುತಿಸ್ಕೊತೀವಿ. ಮತ್ತು ಎಲ್ಲ ಜಾತಿ ನ್ಯಾಯ ಅಧ್ಯಕ್ಷರಿಗೆ, ಎಲ್ಲ ಸಮಾಜದವರು ಕೂಡ ಇವತ್ತು ಈ ಲವ್ ಜಿಹಾದ್ ಇರ್ಬೋದು, ಕ್ರಿಶ್ಚಿಯನ್ ಮತಾಂತರ ಇರ್ಬೋದು, ಹಲವಾರು ಮತಾಂತರ ಒಳಗೆ ಕುಂತಾರ. ನನಗೆ ಗೊತ್ತಿರೋಂಗೆ ಯಾವ ಒಬ್ಬ ಜಾತಿಯ ಅಧ್ಯಕ್ಷನೂ ಕೂಡ ಇಲ್ಲಿವರೆಗೂ ಕೂಡ ಮತಾಂತರ ಕುರಿತು ಮಾತಾಡ್ತಾ ಇಲ್ಲ. ಇನ್ನು ಅದರ ಜೊತೆಗೇನೆ ರಾಜ್ಯಕ್ಕೆ ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮಠಾಧೀಶರು ಎಲ್ಲರೂ ಕೂಡ ಕೇಸರಿನ ತೊಟ್ಟಾರ, ಕಾವಿನ ತೊಟ್ಟಾರ. ಆದ್ರೆ ಒಬ್ಬರೂ ಕೂಡ ಇಷ್ಟು ಮತಾಂತರ ನಡೆಯಾಕುಂಥವು, ಲವ್ ಜಿಹಾದ್ ನಡೆಯುವಂಥವು, ಸಾಕಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡ್ಕೊಂಡು ಹೊಂಟಾರ. ಮತ್ತು ದೇಶದೊಳಗೆ ಭಯೋತ್ಪಾದನೆ ಕೂಡ, ರಾಜ್ಯದೊಳಗೂ ಭಯೋತ್ಪಾದನೆ ಕೂಡ, ಮುಸ್ಲಿಂ ಗುಂಡಾಗಿರಿ ಕೂಡ ಭಾಳಷ್ಟು ನಡೆಯಂತೈತಿ. ಆದ್ರೆ ಒಬ್ಬ ಸ್ವಾಮೀಜಿನೂ ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಮತ್ತು ಹಿಂದೂ ಅನ್ನೋ ರಾಜಕಾರಣಿಗಳು ಕೂಡ ಅಲ್ಪ ಸ್ವಲ್ಪ ಧ್ವನಿ ಎತ್ತುತ್ತಾರೆ. ತಮ್ಮ ರಾಜಕೀಯ ಲಾಭ ಬಂದಾಗ ಮತ್ತು ಹಿಂದೆ ಸರಿಯುವಂಥ ಪರಿಸ್ಥಿತಿ ತಮಗೆಲ್ಲರಿಗೂ ಕೂಡ ಇದು ಗೊತ್ತಿದ್ದೈತಿ. ಏನು ಉತ್ತರ ಪ್ರದೇಶದೊಳಗೆ ಜಾಂಗೂರ್ ಬಾಬಾ ಮಾಡ್ಯಾನಲ್ಲ, ಅದನ್ನು ನಾವು ಶಿವರಾಮಕೃಷ್ಣ ಸೇವಾ ಸಮಿತಿಯಿಂದ ಅದನ್ನು ನಾವು ಉಗ್ರವಾಗಿ ಮೊದಲನೇದಾಗಿ ಖಂಡಿಸ್ತೀವಿ. ಅದರ ಜೊತೆನೇ ಇವತ್ತು ನಾವು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ಇಡೀ ದೇಶದೊಳಗೆ ನಾವೆಲ್ಲರೂ ಅಂದ್ಕೊಂಡಿದ್ವಿ ಬರೀ ಹೆಣ್ಮಕ್ಕಳನ್ನ ಮತಾಂತರ ಮಾಡ್ತಾರೆ ಅಂಥೇಳಿ. ಆದ್ರೆ ಈ ಮತಾಂತರ ಮುಸ್ಲಿಮರು ಹಿಂದೂ ಯುವಕರನ್ನು ಕೂಡ ಮುಸ್ಲಿಂ ಹೆಣ್ಮಕ್ಕಳನ್ನು ಬಿಟ್ಟು ಮತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಒಂದು ತಾಜಾ ಉದಾಹರಣೆ ಹೇಳ್ಬೇಕಂದ್ರೆ, ಗದಗ ನಗರದ ಮುಳುಗುನ್ ನಾಕಾದ ಹತ್ತಿರ ಇರುವಂಥ ಮಸೀದಿ. ಆ ಮಸೀದಿ ಒಳಗೆ ವಿಶಾಲ್ ಗೋಕಾವಿ ಅನ್ನೋ ಹುಡುಗ ಆ ಹೆಣ್ಮಗಳು ಪ್ರೀತಿಸಿದ್ಲು ಒಬ್ಬ ಹುಡುಗಿ. ಆ ಹುಡುಗಿ ಪ್ರೀತಿಸಿ
ಅವನನ್ನು ಮುಂದೆ ಬ್ಲ್ಯಾಕ್ ಮೇಲ್ ಮಾಡಿ, ನೀ ಏನಾರ ನಮ್ಮ ಧರ್ಮದಂಗೆ ನಡ್ಕೊಲಿಲ್ಲ ಅಂದ್ರೆ, ನೀನು 5 ಹೊತ್ತು ನಮಾಜ್ ಮಾಡಲಿಲ್ಲ ಅಂದ್ರೆ, ಜಮಾತಿಗೆ ಹೋಗಲಿಲ್ಲ ಅಂದ್ರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ನಿನಗೆ ಜೈಲಿಗೆ ಕಳಿಸ್ತೀನಿ, ನಮ್ಮ ಸಮಾಜದವ್ರ ಕಡೆ ಅಂತ ನಿನಗೆ ಹೊಡೆಸ್ತೀನಿ ಅಂಥೇಳಿ ಆ ಯುವಕನನ್ನು ಹೆದರಿಸಿ ಬೆದರಿಸಿ ಅವನನ್ನು ಸಾಕಷ್ಟು ರೀತಿಯ ಹಿಂಸೆಗಳನ್ನು ಮಾಡಿ ಎಂಬ ಯುವತಿ ವಿಶಾಲ್ ಗೋಕಾವಿ ಅನ್ನೋ ಹುಡುಗನ್ನ ಪ್ರೀತಿಸಿ ಸಾಕಷ್ಟು ಅವಂಗ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವನನ್ನು ಬಲವಂತದಿಂದ ಮಸೀದಿಗೆ ಕಳಿಸಿ ಹೋಗಬೇಕು, ಹೋಗಿ ಹಂಗೆ ಸುಮ್ಮನಲ್ಲ, ಅದ್ರ ಜೊತೆನೇ ಅವ್ರ ಸೋದರ ಮಾವ ಅವನ ಹಿಂದೆ ಹೋಗಿ ಅವ ನಮಾಜ್ ಮಾಡಿಸ್ಕೊಂಡು ಅದನ್ನು ಫೋಟೋ ಹೊಡೆದು ವಿಡಿಯೋ ಮಾಡಿ ಆಕೆಗೆ ಕಳಿಸ್ಬೇಕು ಅಂದಾಗ ಆ ಹೆಣ್ಮಗಳು ಸುಮ್ಮ ಕುಂದಿರ್ತಾಳೆ. ಹಂಗೆ ನಮ್ಮ ನಗರದೊಳಗೆ ಬೆಟಗೇರಿಯ ಭಾಗದಲ್ಲಿ ಈ ಒಂದು ಪ್ರಕರಣ ನಮ್ಗೆ ಬೆಳಕಿಗೆ ಬಂದಿದೆ. ಯಾವ ರೀತಿ ಅಂದ್ರೆ ಒಬ್ಬ ಈಗೇನು ಜಾಂಗೂರ್ ಬಾಬಾ ಅಂತೀವಲ್ಲ ಅದೇ ರೀತಿಯೂ ಕೂಡ ಇಲ್ಲೊಬ್ಬ ಬಾಬಾ ಕೂಡ ಅದನ, ಹೆಸರೇನು ಗೊತ್ತೈತೆ, ಶಂಶುದ್ದೀನ್ ಅಂಥೇಳಿ. ಇವರು ಕೂಡ ಬೆಟಗೇರಿಯ ಪ್ರದೇಶದವರು. ಈ ಶಂಶುದ್ದೀನ್ ಅನ್ನೋ ಈ ತಂಡದವರು ಯಾವ ಯುವಕ ಆ ಇದರೊಳಗೆ ಮತಾಂತರ ಜಾಲದೊಳಗೆ ಸಿಲ್ಕಾನಲ್ಲ ಅವನಿಗೆ ಅವನ ಹೆಸರು ಬದಲಾವಣೆ ಮಾಡಿದ್ದ ಗೊತ್ತಿಲ್ಲ. ಇದು ನಮ್ಮ ಪದ್ಧತಿ ಐತಿ, ನಮ್ಮದು ಧರ್ಮದೊಳಗೆ ಹೇಳ್ತೈತಿ, ನೀನು ಇಲ್ಲಿ ಸಹಿ ಮಾಡಬೇಕು, ನೀನು ನಾವು ಹೇಳ್ದಂಗೆ ಕೇಳಬೇಕು ಅಂಥೇಳಿ ಒಬ್ಬ ವಕೀಲರು ಸಹ ಇಟ್ಕೊಂಡು ಏನು ಮದುವಿನ ಮುಸ್ಲಿಂ ಸಂಪ್ರದಾಯ ಅಂತ ಮಾಡಿ ಆ ಯುವಕನ ಹೆಸರನ್ನು ಕೂಡ ಬದಲಾವಣೆ ಮಾಡುವಂಥ ಕೆಲಸ ಗದಗ ನಗರದೊಳಗೆ ನಡೆದೈತಿ. ಇದು ಬೆಳಕಿಗೆ ಬಂದೈತಿ. ಕೇವಲ ಇದೇ ಫ್ಯಾಮ್ಲಿ ಒಳಗೆ, ಆ ಹುಡುಗಿ ಫ್ಯಾಮ್ಲಿ ಒಳಗೆ ಇನ್ನೊಬ್ಬ ಯುವಕ ಅವಳ ಅಕ್ಕನನ್ನು ಅವನು ಕೂಡ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ. ಅವನದು ಕೂಡ ಇದೇ ಪರಿಸ್ಥಿತಿನೇ ಆಗೈತಿ. ಅವನನ್ನು ಮದುವೆ ಹಿಂದೂ ಅಲ್ಲಿ ನೋಡ್ರಿ ಸ್ವಲ್ಪ ಬದಲಾವಣೆ ಐತಿ. ಆ ಯುವಕನನ್ನು ಆಕೆ ಹಿಂದೂ ಸಂಪ್ರದಾಯಗಳ ಪ್ರಕಾರ ಮದುವೆಯಾಗಿ ತದನಂತರ ಮಕ್ಕಳು ಜನಿಸಿದ ನಂತರ ನಿಮ್ಗೆ ಗೊತ್ತಿರಲಿ, ತಂದೆ ಯಾವ ಜಾತಿಗೆ ಇರ್ತಾನ, ಯಾವ ಅಡ್ರೆಸ್ಸಿಗೆ ಇರ್ತೈತಿ, ಆ ಅಡ್ರೆಸ್ಸಿಗೆ ಹೋಗ್ಬೇಕು, ಆ ಪ್ರಕಾರ ಮಾಡ್ಕೋಬೇಕಂತ ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ಕೊಂಡು ಬಂದೀವಿ. ಆದರೆ ಇಲ್ಲೇ ಮಕ್ಕಳ ಹೆಸರನ್ನು ಮುಸ್ಲಿಂ ಹೆಸರನ್ನು ಇಟ್ಟಾರ. ಮತ್ತು ಆ ಮಕ್ಕಳಿಗೆ ತಂದೆಗೆ ಗೊತ್ತಿರ್ಲಾರ್ದಂಗೆ ಮುಂಜವಿ ಕೂಡ ಮಾಡ್ಯಾರ. ಅವರ ಏನು ಫ್ಯಾಮ್ಲಿ ಐತಲ್ಲ ಅವ್ರ ದೊಡ್ಡ ಮಗಳು. ಅಂದ್ರೆ ಈ ಮತಾಂತರ ಜಾಲದೊಳಗೆ ನಮಗಿರೋ ಸಂಶಯ ಏನಂದ್ರೆ ಒಂದು ಬಹಳ ದೊಡ್ಡ ತಂಡನ ಕೆಲಸ ಮಾಡಂತೈತಿ. ಅದು ವಿಶೇಷವಾಗಿ ಗದಗ ನಗರಕ್ಕೆ ಇದೊಂದು ತವ್ರ ಮನೆ ಆಗೈತಿ ಅಂಥೇಳಿ ನಮಗೆ ಅನ್ಸಂತೈತಿ. ಮತ್ತು ಮುಳುಗುನ್ ನಾಕಾದೊಳಗೆ ಇರೋ ಮಸೀದಿಗೆ ನಾವು ಏನು ತಿಳ್ಕೊಂಡಿದ್ವಿ, ಪಾಪ ಮುಸ್ಲಿಮರ ಪ್ರಾರ್ಥನಾ ಕೇಂದ್ರ ಅದು. ಆ ಪ್ರಾರ್ಥನಾ ಕೇಂದ್ರದೊಳಗೆ ಪಾಪ ಅವರು ನಮಾಜ್ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅಂತ ತಿಳ್ಕೊಂಡಿದ್ವಿ. ಆದರೆ ಇಂಥ ಕೂಡ ಮತಾಂತರ ಮಾಡೋ ಕೆಲಸ ಕೂಡ ಆ ಮಸೂದಿ ಒಳಗೆ ನಡೆದೈತಿ. ಅದಕ್ಕೆ ಕೂಡಲೇ ಪೊಲೀಸ್ ಇಲಾಖೆ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಂಥ ಮಸೀದಿಗಳನ್ನು ಕೂಡಲೇ ಸೀಸ್ ಮಾಡಬೇಕು. ಮತ್ತು ಈ ಮತಾಂತರೊಳಗೆ ಯಾರು ಭಾಗವಹಿಸಾರ ಅವರನ್ನು ಈ ಕೂಡಲೇ ಬಂಧಿಸಬೇಕು ಅಂಥೇಳಿ ಶಿವರಾಮಕೃಷ್ಣ ಸೇವಾ ಸಮಿತಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ನಾವು ಆಗ್ರಹಿಸ್ತೀವಿ. ಅದ್ರ ಜೊತೆನ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಾವು ಒಂದು ಮನವಿ ಕೊಟ್ಟಿವಿ ಮೊನ್ನೆ. ಏನಂಥೇಳಿ, ಹಿಂಗೆ ಲವ್ ಜಿಹಾದ್ ಆಗೈತೆ ರೀ ಸರ, ಮತ್ತು ಹಿಂಗಾಗೈತಿ ಇದನ್ನು ಮಾಡಿ. ಅಂದ್ರೆ ಪೊಲೀಸ್ ಇಲಾಖೆಯವರು ಒಂದು ನೋವಿನ ಮಾತು ಹೇಳಿದರು. ಇಲ್ಲ, ಈ ಹಿಂದೆ BJP ಸರ್ಕಾರ, ಬೊಮ್ಮಾಯಿ ನೇತೃತ್ವದೊಳಗೆ ಸರ್ಕಾರ ಏನು ಮತಾಂತರಕ್ಕಾಗಿ ವಿಶೇಷ ಕಾನೂನು ರಾಜ್ಯದೊಳಗೆ ತಂದಿತ್ತು, ಅದನ್ನು ಈ ಸರ್ಕಾರ ಕೈ ಬಿಟ್ಟಿದೆ ಅಂತೇಳಿ. ಅದಕ್ಕೆ ಇದು ಕಾನೂನು ಸಚಿವರ ತವರು ಜಿಲ್ಲೆ ಇದೆ. ನಮ್ಮವರೇ ಅದರ ಕಾನೂನು ಸಚಿವರು HK ಪಾಟೀಲ್ರು. ಅವರು ತವರು ಜಿಲ್ಲೆಯಲ್ಲನ ಇವತ್ತು ಈ ರೀತಿ ಯುವಕರ ಪರಿಸ್ಥಿತಿ ಇದಾಗೈತೆ ಅಂದ್ರೆ ಇನ್ನು ಯುವತಿಯರ ಪರಿಸ್ಥಿತಿ ಹೇಗಿರ್ಬೋದು? ಇದು ಉತ್ತರ ಪ್ರದೇಶದೊಳಗೆ ಹೇಳ್ತಾರೆ 14 ಲಕ್ಷ ಇಂಥ ಜಾತಿಯವರಿಗೆ 20 ಲಕ್ಷ, ಇಂಥವ್ರ ಜಾತಿಯವ್ರಿಗೆ 5 ಲಕ್ಷ ಅಂತೇಳಿ. ನೋಡ್ರಿ, ಅಲ್ಲಿ ಕೂಡ ತಾರತಮ್ಯ ಐತೆ. ಇದು ಹಿಂದೂ ಸಮಾಜಕ್ಕೆ ಬಹಳಷ್ಟು ಜನ ಹೇಳ್ತಿರ್ತಾರೆ, ನೀವು ಜಾತಿಗಳನ್ನು ಮಾಡ್ತೀರ ಅಂತೇಳಿ. ಹಾಗಾದ್ರೆ ಮುಸಲ್ಮಾನರು ಕೂಡ ಬ್ರಾಹ್ಮಣರಿಗೆ ಹೆಚ್ಚಿಗೆ ಮತ್ತು SC ST OBC ಅವ್ರಿಗೆ ಕಮ್ಮಿ ಯಾಕೆ? ಅದಕ್ಕೆ ನಾನು ಮಾನ್ಯ HK ಪಾಟೀಲ್ರಲ್ಲಿ ವಿನಂತಿ ಮಾಡ್ಕೊತೀನಿ, ಈ ಕೂಡಲೇ
ಬೊಮ್ಮಾಯಿ ಸರ್ಕಾರದವ್ರು ಏನು ಕಾನೂನು ಇತ್ತಲ್ಲ ಆ ಕಾನೂನು ಮರಳಿ ತರಬೇಕು. ಯಾರು ಈ ಬಲವಂತವಾಗಿ ಮತಾಂತರ ಮಾಡಿರಲ್ಲ ಅವ್ರ ಮೇಲೆ ಕಾನೂನು ಜರುಗಿಸಿ ಅವರನ್ನು ಒದ್ದು ಒಳಗಾಕಿ, ಬರೀ ಹಂಗೆ ಒಳಗೆ ಹಾಕೋದಲ್ಲ, ಒದ್ದು ಒಳಗೆ ಹಾಕಿ. ಯಾಕಂದ್ರೆ ಅಮಾಯಕ ಯುವಕರಿಗೆ ಕಾನೂನು ಅರಿವಿರೋದಿಲ್ಲ. ರೇಪ್ ಕೇಸ್ ಮಾಡ್ತೀವಿ ನಿಮ್ಮ ಮೇಲೆ, ನಿಮ್ಮನ್ನು ಬಿಡಂಗಿಲ್ಲ, ನಮ್ಮ ಸಮಾಜದ ಕೈಯಲ್ಲಿ ಹೊಡೆಸ್ತೀವಿ ಅಂತ ಹೇಳಿದ್ರೆ ಆ ಯುವಕರು ಎಲ್ಲಿ ಹೋಗ್ಬೇಕ್ರಿ? ಸಹಜವಾಗಿ ಭಯಪಡ್ತಾರಲ್ಲ. ಹಂಗೆ ಆ ಯುವಕನು ಕೂಡ ಸಾಕಷ್ಟು ಭಯಪಟ್ಟು ಅವ್ರು ಹೇಳಿದ ಹಾಗೆ ಮುಸ್ಲಿಂ ಸಂಪ್ರದಾಯಂಗ ಮದುವೆ, ಮುಸ್ಲಿಂ ಸಂಪ್ರದಾಯಂಗ ನಮಾಜು, ಅವ್ರೇನು ಗ್ಯಾರ್ವಿ ಅಂತ ಮಾಡ್ತಾರಲ್ಲ, ಗ್ಯಾರ್ವಿ ಏನು ಹೇಳ್ಯಾರ ಅದಕ್ಕೆಲ್ಲನೂ ಕೂಡ ಸಾಕಷ್ಟು ಹಣ ತೊಗೊಂಡು, ಮತ್ತು ಹಂಗೆ ಮಾಡಿಲ್ಲ, ಯುವಕನ ಕಡೆ ಹಣ ತೊಗೊಂಡ್ರ. ಜಹಾಂಗೀರ್ ಬಾಬಾ ಯುವತಿಯರಿಗೆ ಹಣ ಕೊಟ್ಟು ಮತಾಂತರ ಮಾಡ್ತಿದ್ದ. ಇಲ್ಲಿ ಇರುವಂಥ ಬಾಬಾ ಹಣ ಪಡೆದು ಈ ಯುವಕನನ್ನು ಮತಾಂತರ ಮಾಡು ಹುನ್ನಾರದೊಳಗೆ ಭಾಗವಹಿಸ್ಯಾರ. ಹಾಗಾಗಿ ನಾನು ಇಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಮತ್ತು ಕಾನೂನು ಸಚಿವರು ಇರ್ಬೋದು ಅವರಲ್ಲಿ ವಿನಂತಿ ಮಾಡ್ಕೊತೀನಿ, ಈ ಕೂಡಲೇ ಅವರನ್ನು ಬಂಧಿಸಿ ಒದ್ದು ಒಳಗೆ ಹಾಕಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ. ಇಲ್ಲ, ವಿಶಾಲ ಅವ್ರಿಗೆ ಇದು ಮತಾಂತರ ಆಗಿದ್ದು ವಿಷಯ ಹಿಂಗೆ ಅವ್ರಿಗೆ ನೇರವಾಗಿ ಗೊತ್ತಾಗಿಲ್ಲ. ಅವ್ರ ಭಯಕ್ಕಾಗಿ ಅವ್ರು ಎಲ್ಲೆಲ್ಲಿ ಹೇಳ್ತಾರಲ್ಲ ಸಹಿ ಮಾಡ್ಯಾನವ, ಮತ್ತು ಹೊಳ್ಳಿ ಇನ್ನೂ ತೊಗೊಳ್ಳೋ ಪ್ರಕ್ರಿಯೆ ಇನ್ನೂ ಆಗಿಲ್ಲ. ಅವ್ರು ಮರಳಿ ಸ್ವಧರ್ಮಕ್ಕೆ ತೊಗೊಳ್ಳೋ ಪ್ರಕ್ರಿಯೆ ಆಗಿಲ್ಲ. ಅದನ್ನು ಮುಂದಿನ ದಿನದೊಳಗೆ ಆ ಪ್ರಕ್ರಿಯೆ ಮಾಡ್ತೀವಿ. ಆದರೆ ಇನ್ನೂ ಸ್ವಧರ್ಮಕ್ಕೆ ಅವ್ರು ಮರಳಿ ತೊಗೊಂಡಿಲ್ಲ. ಇಲ್ಲಿ ಒಟ್ಟಾರೆ ಏನಂದ್ರೆ ಭಾಳಷ್ಟು ಜನರು ಯುವಕರಿಗೆ ಈ ಧರ್ಮ ಹಿಂಗೆ ಹೇಳುತ್ತಾ, ಇದು ಈ ಧರ್ಮದಾಗ ಇರಬೇಕು ಇರಬಾರ್ದು ಅನ್ನೋದು ಯಾವುದೂ ಕಲ್ಪನೆ ಇರೋಂಗಿಲ್ಲ. ಎಲ್ಲರೂ ಸಹಜವಾಗಿ ನಾವು ಹೇಳ್ತೀವಲ್ಲ, ಹಿಂದೂ ಮುಸ್ಲಿಂ ಕ್ರಿಸ್ತ ಎಲ್ಲ ಬಾಯಿ ಅಂತೇಳಿ, ಹಂಗೆ ಸಹಜವಾಗಿ ಇರ್ತಾರೆ. ಅಂಥ ಯುವಕನೂ ಕೂಡ ವಿಶಾಲ ಯಾವ ಜಾತಿ ಇದ್ರೇನು ಯಾವ ಧರ್ಮ ಇದ್ರೇನು ನಾವೆಲ್ಲ ಚಲೋ ಇದ್ವಲ್ಲ ಅನ್ನೋ ಲೆಕ್ಕಕ್ಕಿದ್ದ. ಆದ್ರೆ ಅವನಿಗೆ ಯಾವಾಗ ಹಾಸ್ಯ ಆತಂದ್ರೆ ಒತ್ತಾಯಪೂರ್ವಕವಾಗಿ ನಮಾಜ್ ಮಾಡಿಸೋದು, ಒತ್ತಾಯಪೂರ್ವಕವಾಗಿ ಅವನ ಜಮಾತಿಗೆ ಹೋಗಂತ ಹೇಳೋದು, ಒತ್ತಾಯಪೂರ್ವಕವಾಗಿ ನೀನು ಹಿಂಗೆ ಇರಬೇಕು, ಕಣ್ಣಿಗೆ ಕಾಡಿಗೆನ ಹಚ್ಚಬೇಕು ಅನ್ನೋದು, ಇದು ಕಿರಿಕಿರಿ ಅನಿಸುತ್ತೆ. ಸಹಜವಾಗಿ ಆ ಕಿರಿಕಿರಿಗೆ ಅವನು ಬೇಜಾರಾದಾಗ ಪ್ರಶ್ನೆ ಮಾಡ್ಯಾನ. ನೀವು ಅವ್ನು ಇಲ್ಲೇ ನಾನು ವಿಶಾಲ ಅವ್ನು ಪ್ರಶ್ನೆ ಮಾಡ್ಬೋದು, ನಾನೇ ಎಲ್ಲ ಹೇಳೋದು ಬೇಡ, ಅವನ್ನೇನಾದ್ರು ಪ್ರಶ್ನೆ ಮಾಡ್ಬೋದು. ಮಾಡಿ 3 ವರ್ಷ ಲವ್ ಮಾಡಿದ್ವಿ ನಾವು ಮಾಡಿಂದ. ಆಮೇಲೆ ನೀನು ನಮ್ಮ ಮನ್ಯಾಗ ತೋರ್ಸಾಕತ್ತಾರ ನನಗೆ, ನಾ ಮತ್ತೆ ಹೆಂಗೆ ಮಾಡಲಿ ಅಂತಂತಂದು. ಹೆಂಗೆ ಮಾಡ್ತೀನಿ ನೋಡು, ನಿಮ್ಮ ಮನ್ಯಾಗ ಹೇಳೋದಿಲ್ಲ ಮಾಡ್ಕೊ, ಚೆನ್ನಾಗಿರ್ತೀನಿ ಇಲ್ಲ ಅಂತಂದೆ. ಇಲ್ಲ ನಾ ಮಾಡ್ಕೊಂಡ್ರೆ ನಿಂಗೆ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ. ನೀ ಮತ್ತು ಹಿಂಗೆ ನಿಮ್ಮ ಮನ್ಯಾಗಿಂದ ಹೇಳಿದ್ದೀನಿ ನೀ ಮಾಡ್ಕೊ ಅಂತಂತ ಅಂದ್ರೆ ನಾ ಊರ್ಲಿ ಹಾಕೊಂಡು ಸಾಯ್ತೀನಿ ನೋಡು, ನಾ ಏನ್ರಿ ವಿಷಯ ತೊಗೋತೀನಿ ನೋಡೋದು ನಂಗೆ ಎದುರಿಸಿಲ್ಲ ರೀ. ಮತ್ತು ಏನು ಮಾಡ್ತೀನಿ, ಇಲ್ಲ ನಾನು ಕೂಟ್ ನೀ ರಿಜಿಸ್ಟರ್ ಮಾಡ್ಕೊಳ್ಳೇಬೇಕಂತ. ಆಯ್ತಂತ ರಿಜಿಸ್ಟರ್ ಮಾಡ್ಕೊಂಡು ಹೇಳಿ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಅವ್ರವ್ರಿಗೆ ಗೊತ್ತಾತ್ರಿ. ಗೊತ್ತಾಗಿದ ಮ್ಯಾಗ ಅವ್ರವ್ರು ಹುಡುಗಿಗೆ ಅವ್ರ ಮಾಮ ಮತ್ತು ಅವ್ರವ್ರ ಹುಡುಗಿಗೆ ತಲೆ ತುಂಬಿದ್ರು. ಹುಡುಗಿಗೆ ತಲೆ ತುಂಬಿದ್ರು ಅವರು. ಏನು ತುಂಬಿದ್ರು ಗೊತ್ತಿಲ್ಲ ರೀ. ಒಟ್ಟು ಅವ ನಮ್ದ್ರ ಬರ್ಬೇಕು ನೋಡು, ಅವ್ನು ಇದನ್ನು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡು. ನಂಗೆ ಅವ್ರು ಎಲ್ಲರೂ ಹೆದರ್ಸಿದ್ರಿ, ನೀ ಬರ್ಬೇಕು, ಬರಲಿ ಅಂದ್ರೆ ನಿಂಗೆ ಕಾನೂನು ನಮ್ಮದೇ ಐತಿ, ಮತ್ತು ಏನೆಲ್ಲ ಮಾಡ್ತೀನಿ ನೋಡಿ ನಾನು ನಿನಗಂತ ಹುಡುಗಿ ಎದುರಿಸಿದ್ರಿ. ನಂಗೆ ಎದುರಿಸಿಂದ ನಾ ಹೆದರಿದೆ. ಹೆದರಿ ಅವ್ರ ಸಂಪ್ರದಾಯ ಪ್ರಕಾರ ಲಗ್ನ ಮಾಡಿದ್ರಿ. ಅವ್ರನ್ನ ಲಗ್ನ ಮಾಡಿ ಮೋಸ ಮಾಡಿದ್ರು. ಭಾಳ ಚೀಟಿಂಗ್ ಮಾಡಿದ್ರೆ, ಟಾರ್ಚಿಕ್ ಹಿಂಸೆ ಭಾಳ ಕೊಟ್ಟಾರ ನನಗೆ. ಭಾಳ ಅಂದ್ರೆ ಭಾಳ ನೋವಾಗೈತಿ ನಂಗೆ, ಹಿಂಸೆ ಭಾಳ ಮಾಡ್ಯಾರ ಅವರು. ಇಲ್ಲ, ನಾವು ಈಗ ಕಂಪ್ಲೇಂಟ್ ಅಂತಂದು ಕೊಟ್ಟಿಲ್ಲ, SP ಅವ್ರಿಗೆ ಒಂದು ಕಂಪ್ಲೇಂಟ್ ಅಂತೇಳಿ ಸುಮ್ಮನೆ ಬರೆದು ಕೊಟ್ಟಿವಿ. ಇನ್ನೂ ಹೇಳಿದ್ನಲ್ಲ ನಿಮ್ಗೆ ಆಗಲೇ, SP ಸಾಹೇಬ್ರಿಗೆ ಒಂದು ಕೊಟ್ಟಿವಿ, ಈ ರೀತಿ ಕಾನೂನು ಬದಲಾವಾಗಿದೆ ಆಗೈತೆ ಅಂತ ಹೇಳಿದಾರಲ್ಲ, ಅದಕ್ಕೆ ಈಗ ಅದನ್ನು FR ಮಾಡ್ಕೋಬೋದು. ಅವ್ರು ಕಂಪ್ಲೇಂಟ್ ಅಂತ ಅದನ್ನು ತೊಗೋಬೋದು, ಅದನ್ನು ಪರಿಗಣಿಸ್ಬೋದು. ಅದರೊಳಗೆ ನಾವು ಹಿಂಗೆ ಇದನ್ನು ಬರೆದು ಕೊಟ್ಟಿವಿ, ನಮಗೆ ಹಿಂಗೆ ಈ ರೀತಿ ಅನ್ಯಾಯ ಆಗೈತಿ, ಇದನ್ನು ಕಾನೂನು ಕ್ರಮ ಜರುಗಿಸ್ರಂತ ಕೊಟ್ಟರು. ಮತ್ತು ಯಾರ್ಯಾರು ಭಾಗವಹಿಸ್ಯಾರ ಅವರೆಲ್ಲ ಹೆಸರು ಓರ್ರಿ. ಅವ್ರ ಹುಡುಗಿ ಅವ್ರ ಮಾಮಾರಿ, ನೀನು ಮಸೂತಿಗೆ ಹೋಗ್ಬೇಕು, ಜಮಾತಿಗೆ ಹೋಗ್ಬೇಕು, ನಮಾಜಿಗೆ ಹೋಗ್ಬೇಕು, ಮತ್ತು ನಮಾಜಿಗೆ ನಾ ಹೋಗ್ತೀನಿ ಅನ್ನೋದು ನಂಗೆ ಪ್ರೂಫ್ ಬೇಕು. ಹುಡುಗಿ ಅಂತಿದ್ಲು ರೀ. ಅವ್ರ ಮಾಮನ ಕಳಿಸ್ಕೊಡ್ತಿಲ್ಲ ರೀ. ದಾವಲ್ ಸಾಬ್ ಇಬ್ರಾನ್ ಖಾನ್ ರೀ ಅವನ ಹೆಸರು. ಅವ್ನು ಕಳಿಸ್ಕೊಡ್ತಿದ್ಲು. ಅವ್ನ ನನ್ನ ಜೊತೆಗೆ ಬಂದಾಗ ನಮಾಜ್ ಮಾಡೋ ಹೊತ್ನಾಗ ಅವ ಫೋಟೋ ತೆಗಿತದ ರೀ ನನ್ನ ಫೋನ್ ಒಳಗೆ. ನನ್ನ ಫೋನ್ ಒಳಗೆ ಫೋಟೋ ತೆಗೆದು ಆ ಹುಡುಗಿಗೆ ಸೆಂಡ್ ಮಾಡ್ಬೇಕು ರೀ. ನಾವು ಅವಾಗ ಸೆಂಡ್ ಮಾಡಿದ್ಮ್ಯಾಗ ಅವಾಗ ಆ ಹುಡುಗಿ ನಂಗೆ ನಂಬ್ತಿಲ್ಲ ರೀ. ಇಲ್ಲಾಂದ್ರೆ ನಾವು ಹೋಗೋ ಮಟಗನು ನಂಗೆ ಚಿತ್ರಹಿಂಸೆ, ಮಾನಸಿಕ ಟಾರ್ಚರ್ ಕೊಡ್ತಿದ್ಲು ರೀ. ಫೋನ್ ಹಚ್ಚಿ ಹೋಗಿಲ್ಲ ನೀನು ಹೋಗಿ ಅಂತಂದು. ರೊಕ್ಕನೂ ತಿಂದಾರಿ, ರೊಕ್ಕನೂ ತಿಂದಾರಿ. ಭಾಳ ನಂಗೆ ಚಿತ್ರಹಿಂಸೆ ಕೊಟ್ರಿ, ಮಾನಸಿಕ ಮಾಡ್ರಿ. ರೊಕ್ಕನೂ ಜಗ್ ತಿಂದಾರಿ. ನಂಗೆ ಒಂದು 5-6 ಲಕ್ಷ ರೂಪಾಯಿ ಸನೇ ತಿಂದಾರಿ. 6 ಲಕ್ಷ ಹೋಗಿತ್ತು. ಸಾಲ ಹರ್ಕೋತೀನಿ ಅಂತಂತ ಅವ್ರು ರೊಕ್ಕ ಇಸ್ಕೊಂಡಲ್ರಿ 3 ಲಕ್ಷ ರೂಪಾಯಿ. ಇದಕ್ಕಂತಂತ ಮನೆ ಬಾಡಿಗೆ ಅಲ್ಲಿ ಇಲ್ಲಿ ಅಂತಂದು ಭಾಳ ಇಸ್ಕೊಂಡಾರಿ ಅವ್ರು ರೊಕ್ಕ. ಇದು ಜಮಾತಿಗೆ ಹೋಗು, ನಮಾಜ್ ಮಾಡೋಗು, ಕಾಡಿಗೆ ಹಚ್ಕೋ,
ಕುಂಕುಮ ಅಳ್ಕಸು ಟೊಪ್ಪಿಗೆ ಹಾಕು ಈ ಥರ ಚಿತ್ರಹಿಂಸೆ ಕೊಟ್ಟಾರೆ. ಪ್ರೀತಿ ಇಟ್ಕೊಂಡು ಆ ಪ್ರೀತಿನ ಉಪಯೋಗ ಮಾಡ್ಕೊಂಡಿರ್ತಾರೆ. ಚಿತ್ರಹಿಂಸೆ ಹಂಗಂದ್ರೆ ಈಗ ನಾನು ಪ್ರೀತಿ ಮಾಡಿರ್ತೀನಿ ಯಾವುದಾದ್ರು ಒಂದು ಹುಡುಗಿಗೆ, ಈಗ ಆಕಿನ ಪ್ರೀತಿ ಮಾತಿಗೆ ನಾನು ಒಪ್ಕೊತಿರ್ತೀನಿ. ಆದರೆ ಈಗ ನನಗೆ ಬೇಡಾದ ವಿಷಯಕ್ಕೆ ಹೇಳಿದರೂ ಕೂಡ ಅದನ್ನು ಒಪ್ಕೊಳೋದು ಚಿತ್ರಹಿಂಸೆ ಅಲ್ಲ. ಈಗ ನನಗೆ ಇಂಟ್ರೆಸ್ಟ್ ಇಲ್ಲದ. ಈಗ ಉದಾಹರಣೆಗೆ ಭಾಳ ಜನ ಹಿಂದೂಗಳು ಅವ್ರ ದೇವಾಲಯಕ್ಕೆ ಹೋಗಂಗಿಲ್ಲ. ಭಾಳ ಜನ ಯಾಕೆ ದೇವರೆಲ್ಲ ಅದಾನ ಅಂತ ಕೇಳುವಂಥವ್ರು ಭಾಳ ಜನ, ಸಾಕಷ್ಟು ಜನ ಅದಾರ. ಇನ್ನೀಗ ನಾನು ಅಲ್ಲೇನ ಸರಿ ಇಲ್ಲಾರ್ದಾಗ ಇನ್ನು ಇನ್ನೊಂದು ಧರ್ಮಕ್ಕೆ ಹೋಗಿ ಅದನ್ನು ನೀನು ಮಾಡು ಅನ್ನೋದು ಒತ್ತಾಯ ಎಲ್ಲ ಇದು. ಅವ್ನಿಗೆ ಚಿತ್ರಹಿಂಸೆ ಆಗಿದ್ದು ಈ ರೀತಿ ಚಿತ್ರಹಿಂಸೆ ಆಗಿದೆ. ಮತ್ತು ಈ ಹುಡುಗನ ವ್ಯವಸ್ಥಿತವಾಗಿ ಮತಾಂತರ ಮಾಡ್ರ. ಯಾಕೆ ಅಂತ ಹೇಳ್ತೇನೆ. ಮುಸ್ಲಿಮರಲ್ಲಿ ಆಯಾ ಏರಿಯಾಕ್ಕೊಂದು ಜಮಾತ್ಗಳಿರ್ತಾವೆ. ಆ ಜಮಾತಿನ ನಾಯಕರು ಅಲ್ಲಿಯ ಮದುವೆ ಮುಂಜುವಿಗಳು, ಅಲ್ಲಿ ಏನಾರ ಅವ್ರ ಗಂಡ ಹೆಂಡತಿ ಸಮಸ್ಯೆ ಇದ್ರೆ ಅಥವಾ ಬೇರೆ ಏನಾರ ಅವ್ರ ಸಮಸ್ಯೆ ಇದ್ರೆ ಅವ್ರದ್ದು ಕೆಟ್ಟದ್ದು ಒಳ್ಳೇದಕ್ಕೆಲ್ಲ ಕೂಡ ಆ ಜಮಾತ್ ಇರ್ತೈತಿ. ಆದರೆ ಇಲ್ಲೇ ವ್ಯವಸ್ಥಿತವಾಗಿ ಆ ಜಮಾತ್ನವರು ಅಲ್ಲೇ ಬಾಜು ಏರಿಯಾದಾಗ ಇರೋದ್ರಿಂದ, ಇವ್ರು ಆಜು ಬಾಜು ಏರಿಯಾದಾಗ ಇರೋದ್ರಿಂದ ಏನಾದರೂ ಸಮಸ್ಯೆ ಆಗ್ಬೋದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮುಳುಗುನ್ ನಾಕದಲ್ಲಿರುವ, ಮತ್ತು ನಾನು ಈ ಹಿಂದೂ ಕೇಳ್ತಿದ್ದೆ, ಮುಳುಗುನ್ ನಾಕದೊಳಗೆ ಯಾವಾಗ ಮಸೀದಿ ಆಗೈತಿ ಅವಾಗೆಲ್ಲ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಯಾರು ಹೊರ ರಾಜ್ಯದವರು ಹೊರ ದೇಶದವ್ರು ಬರ್ತಾರ ಅಂಥೇಳಿ ಅದನ್ನು ನೋಡಿದಾಗ, ಈ ಜಾಂಗೂರ್ ಬಾಬಂದು ನೋಡಿದಾಗ ಇಲ್ಲಿ ಕೂಡ ಈಗೇನು ಹೇಳಿದ ನನ್ನ ಸರ್ ಶಂಶುದ್ದೀನ್ ತಂಡನೂ ಕೂಡ ಇವ್ರ ಆಸ್ತಿ ಏನೈತಿ ಎಲ್ಲನೂ ಚೆಕ್ ಮಾಡ್ಬೇಕೀಗ. ಯಾಕಂದ್ರೆ ಮತಾಂತರ ಪ್ರಕ್ರಿಯೆ ಜಾಂಗೂರ್ ಬಾಬಂದು 100 ಕೋಟಿ ರೂಪಾಯಿ ಸಿಕ್ಕೈತೆ ಅಂತ ಹೇಳ್ತೀವಿ. ಯಾಕೆ ಇವ್ರದ್ದು ಒಂದು 200 ಕೋಟಿ ರೂಪಾಯಿ ಸಿಗಬಾರ್ದು? ಜಾಂಗೂರ್ ಬಾಬಾ ಹೆಣ್ಮಕ್ಳನ್ನ ಮೋಸ ಮಾಡ ಅಂತಾನ. ಅದು ಈಸಿ ಕೆಲಸ. ಯಾವ್ದಾರ ಹೆಣ್ಮಗಳು ಯೌವನಕ್ಕೆ ಬಂದಾಗ ಪ್ರೀತಿ ಪ್ರೇಮ ಸಹಜ, ಪ್ರೇಮ ಜಾಗದೊಳಗೆ ಸಿಕ್ಕೊಂಡು ಹೋಗೋದು ಸಹಜ. ಯುವಕರನ್ನು ಕೂಡ ಮತಾಂತರ ಮಾಡ್ತಾನಂದ್ರೆ ಈ ಶಂಶುದ್ದೀನ ಯಾವ ಮಟ್ಟಕ್ಕೆ ಇವಂಗೆ ಸಹಕಾರ ಇರ್ಬೋದು, ಸಪೋರ್ಟ್ ಇರ್ಬೋದು, ಮತ್ತು ಹಣಕಾಸಿನ ವ್ಯವಹಾರ ನಡೆದಿರ್ಬೋದು ಅನ್ನೋದು ನಮಗೂ ಕೂಡ ಸಾಕಷ್ಟು ಸಂಶಯ ಮೂಡ್ತಾವೆ. ಅದಕ್ಕೆ ಪೊಲೀಸ್ ಇಲಾಖೆ ಈ ಶಂಶುದ್ದೀನ ಮತ್ತು ಈ ತಂಡದವ್ರಿಗೆ ಹಣಕಾಸಿಂದ ಇವರು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲೆಲ್ಲಿ ಬಂದು ಏನು ಹೋದು ಅನ್ನೋದನ್ನು ಕೂಡ ಚೆಕ್ ಮಾಡಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತೇನೆ. ಮುಳುಗುನ್ ನಾಕ KEB ಬಾಜು ಐತಲ್ರಿ, KEB ಬಾಜುದ ಹಾಂ ಶಾಹಿ ಈದ್ಗಾ ನಮ್ಮ ಮಸೀದಿ ನೋಡ್ರಿ, ಇದೊಳಗೆ ಕೂಡ ಮಾಡ್ರಿ ಇದನ್ನು. ಇದು ಎಲ್ಲಿಯೂ ಕನ್ನಡ ಇಲ್ಲ, ಉರ್ದುದೊಳಗೆ ಐತಿ. ಇದು ವಿರಾಜ್ ಸಾಬ್ ಆಯಿತು, ವಿರಾಜ್ ಆಯಿತು ಗೊತ್ತಿಲ್ಲ. ನಾನೊಬ್ಬರು ಓದಿಸಿದಾಗ ವಿರಾಜ್ ಅಂತ ಹೇಳಿದ್ದೈತಿ. ಅವ್ರ ಪ್ರಕಾರ ಏಜ್ 22 ಹುಡುಗಿದು. ರಿಜಿಸ್ಟ್ರೇಷನ್ ಆಗಿದ್ದ ಡೇಟ್ ಹೇಳ 11ನೇ ತಿಂಗಳ 26 ತಾರೀಕಿಗೆ ಆಗಿತ್ತು. ದಫ್ತರ್ ಅಂತೇಳಿ ಏನವ್ರು ಮಾಡ್ಕೊಂಡಿರ್ತಾರ. ಆ ದಫ್ತರ್ ಒಳಗೆ ಹುಡುಗಿಗೆ 20 ವಯಸ್ಸು ಹಚ್ಚಾರ. ಇಲ್ಲೂ ಕೂಡ ಇವರು ಗೊಂದಲ ಮಾಡ್ಯಾರ. ಮತ್ತು ಹುಡುಗ ಯಾವುದೇ ರೀತಿಯ ಅರಿವಿದ್ದಿದ್ದಿಲ್ಲ, ಇದು ಮತಾಂತರ ಪ್ರಕ್ರಿಯೆ ನಡೆದೈತಿ, ನಂಗೆ ಮುಸ್ಲಿಂ ಸಂಪ್ರದಾಯ ಇಲ್ಲ, ನಮ್ಮ ನಡುವೆ 3-4 ಮಂದಿ ನಡುವೆ ಇದು ಅಂತ ಹೇಳ್ಕೊಂಡು ಸಾಕಷ್ಟು ಜನರು ಸೇರಿಸಿ, ಅಂದ್ರೆ ಈಗೇನು ಮತಾಂತರ ಪ್ರಕ್ರಿಯೆ ಒಳಗೆ ಏನು ಒಂದು 10-12 ಜನ ಅದಾರಲ್ಲ, ಇವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ಇಷ್ಟರು ಕೂಡ ಸಹಿ ಮಾಡ್ಯಾರ. ಇಲ್ಲಿ ಎಲ್ಲರೂ ಕೂಡ ಒಬ್ಬರು ವಕೀಲರು ಕೂಡ ಈ ಇದರೊಳಗೆ ಸಹಿ ಮಾಡ್ಯಾರ. ಸಹಿ ಮಾಡಿ ಈ ರೀತಿ ಈ ಹುಡುಗನ ಮೋಸ ಮಾಡ್ಯಾರ. ಅದಕ್ಕೆ ನಾವು ಶಿವರಾಮಕೃಷ್ಣ ಸೇವಾ ಟ್ರಸ್ಟ್ನವರು ನಾಡಿದ್ದು ಗದಗ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಗೃಹ ಮಂತ್ರಿಗಳಿಗೆ ಮತಾಂತರ ಈಗೇನು ಮತಾಂತರ ಆಗೈತಿ ಇದನ್ನು ಆಧಾರ ಇಟ್ಕೊಂಡು ನಾವು ಒಂದು ಶಿವರಾಮಕೃಷ್ಣ ಸೇವಾ ಸಮಿತಿಯಿಂದ ಒಂದು ಮನವಿಯನ್ನು ಕೂಡ ಸಲ್ಲಿಸಿರೋದೀವಿ. ಹೊಸ ಸಂಸ್ಥೆ ಕಟ್ಕೊಂಡಿವ್ರಿ. ಇದು ಇಂಟ್ರೊಡ್ಯೂಸ್ ಮಾಡ್ಬೇಕು, ಒಂದು ಅಂಗಸಂಸ್ಥೆನ ಇದು ಕೂಡ. ಮತ್ತು ಇದನ್ನೊಂದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಸಮಾಜದೊಳಗೆ ತೊಗೊಂಡು ಬಂದು ಮತ್ತು ಬೇರೆ ಬೇರೆ ಈಗೇನು ಹಿಂಗೆ ಮತಾಂತರ ಆದ ಸಂದರ್ಭದೊಳಗೆ ಶ್ರೀರಾಮ್ ಸೇನನ ನೇರವಾಗಿ ಭಾಳಷ್ಟು ಹೋರಾಟ ಮಾಡ್ತಿರ್ತೀವಿ. ಇಂಟರ್ನಲ್ ಆಗಿ ಕೆಲಸ ಮಾಡುವಂಥ ಒಂದು ಟೀಮ್ ಇರಲಿ ಅಂಥೇಳಿ ಇದನ್ನು ಲೋಕಲ್ ಆಗಿ ನಾವು ಒಂದು ಸಂಘಟನೆ ಮಾಡಿಕೊಂಡು ಇವತ್ತು ಈ ಸಂಘಟನೆ ಅಂತ ಮಾಡಂತೀವಿ. ಕ್ರಿಯೆ ನಡೆದಿಲ್ಲ ರೀ, ಇದು ಮುಂದೆ ಮಾಡ್ತೀವಿ ರೀ. ಇದೊಂದು ಸ್ವಲ್ಪ ಕಂಪ್ಲೀಟ್ ಆಗಲಿ ಅಂತ ಬಿಟ್ಟೇವೆ ನಾವು. ಇದೊಂದು ಸ್ವಲ್ಪ ಕಂಪ್ಲೀಟ್ ಆದ ನಂತರ ಹೊಳ್ಳಿ ಗರ್ವ ವಾಪಸಿ ಮಾಡ್ಕೊತೀವಿ. ಮತ್ತು ಈ ಯುವಕನಿಗೆ ರಿಜಿಸ್ಟರ್ ಮದುವೆ ಕೂಡ ಭಾಳ ಮೋಸದಿಂದ ಆಗೈತಿ. ಯಾಕಂದ್ರೆ ನೀನು ಮದುವೆ ಆದ್ರೆ ನಡೀತೈತೆ ಅಂತ ಹೇಳಿ ಇವನು ಮುಗ್ಧ ಮನಸ್ಸನ್ನು ಉಪಯೋಗ ಮಾಡ್ಕೊಂಡಾಳ ಹೆಣ್ಮಗಳು. ಆ ಹುಡುಗಿ ಇವನು ಉಪಯೋಗ ಮಾಡ್ಕೊಂಡು ಕೂಡ ಮದುವೆ ಮಾಡ್ಕೊಂಡಾಳ. ಈಗ ಮತ್ತು ನಿಮ್ಗೆ ಗೊತ್ತಿರಲಿ, ಈಗ ಹೊಳ್ಳಿ ಉಲ್ಟಾ ಆಕೆನ ಡೈವರ್ಸ್ಗೆ ಅಪ್ಲೈ ಹಾಕ್ಯಾಳ. ಆ ಹೆಣ್ಮಗಳನ್ನ ಇದು ಏನು ಈ ಪ್ರಕರಣ ಬೆಳಕಿಗೆ ಬಂತು, ನಮ್ಮ ಗಮನಕ್ಕೆ ಬಂತಂತೇನು ಯಾವಾಗ ಗೊತ್ತಾಯ್ತು, ಅವಾಗ ಡೈವರ್ಸ್ಗೆ ಆಕೆನ ಅಪ್ಲಿಕೇಶನ್ ಹಾಕ್ಯಾಳ. ಈಗ ಆಲ್ರೆಡಿ ಒಂದು ನೋಟಿಸ್ ಬಂದಿತ್ತು ವಿಶಾಲ್ ಅವ್ರಿಗೆ, ಅವ್ರು ಊರಾಗೆಲ್ಲದಕ್ಕೆ ತೊಗೊಂಡಿಲ್ಲ. ಮತ್ತು ನೇರವಾಗಿ ಬಂದು ಡೈವರ್ಸ್ ಕೊಟ್ಟು ಹೋಗು ಅಂಥೇಳಿ ಅವ್ರ ಸೋದರ ಮಾವ ಏನು ಮತಾಂತರ ಇದು ಮಾಡಿದ್ನಲ್ಲ
ಜಾಲದೊಳಗೇನು ಅವ್ರ ಮಾವ ಸೋದರ ಮಾವಿದ್ನಲ್ಲ ಅವ ನೇರವಾಗಿ ಬಂದು ವಿಶಾಲಾಗ ಜಲ್ದಲ್ಲಿ ಬಂದು ಅದನ್ನು ನಿಕಾಲಿ ಮಾಡ್ಕೊಂಡು ಹೋಗೋ ಮಾರಾಯ ಅಂತ ಹೇಳಂತಾನೆ. ಇದು ವಿಷಯ ಗೊತ್ತಾತಲ್ಲ, ಇನ್ನು ಇದು ಮುಂದೆ ಏನೋ ಆಗ್ಬೋದು ಅನ್ನೋ ದೃಷ್ಟಿಕೋನದಿಂದ ಆ ಮದುವೆ ಸದ್ಯ ಕ್ಯಾನ್ಸಲ್ ಮಾಡೋಕೆ ಈ ಯುವಕನಿಗೆ ಈಗ ಒತ್ತಡ ಸ್ಟಾರ್ಟ್ ಆಗೈತೆ. ಮತ್ತು ವಕೀಲರು ಕೂಡ ನೇರವಾಗಿ ಅವಂಗ ಫೋನ್ ಹಚ್ಚಾರ, ಬಂದು ಬಡ ಸಹಿ ಮಾಡ್ಕೊಂಡು ಇದನ್ನು ನಿಕಾಲಿ ಮಾಡ್ಕೊಂಡೀನಿ ಅಂತೇಳಿ. ಅಂದರೆ ಎಲ್ಲಿವರೆಗೂ ಈ ಮತಾಂತರ ಜಾಲ ಬೆಳೆದೈತೆ ಅಂತ ಈಕಿ ಮುಖ್ಯವಾಗಿ ಈಕಿನರಿ ಮಕ್ಕಳಿಗೆ ಇಟ್ಕೊಂಡು ಈಕಿ ಈ ರೀತಿ ಮತಾಂತರ ಮಾಡೋ ಪ್ರಕ್ರಿಯೆದೊಳಗೆ ಇರ್ತಾಳೆ. ಈಕಿ ಅವ್ರಿಗೆ 4 ಜನ ಹೆಣ್ಮಕ್ಳು ರೀ. ಆ ಹೆಣ್ಮಕ್ಳಿಗೆ ಇಬ್ಬರು ಮುಸ್ಲಿಂ ಸಂಪ್ರದಾಯಂಗ ಮುಸ್ಲಿಂ ಯುವಕರಿಗೆ ಮದುವೆ ಆಗ್ಯಾರ್ರಿ, ಇಬ್ಬರು ಈ ರೀತಿ ಕೆಲಸ ಮಾಡ್ಯಾರ. ಇಲ್ಲ ಅವ್ನು ಹೇಳಿದ್ನಲ್ಲ ನಿಮ್ಗೆ, ಹಿಂದೂ ಸಂಪ್ರದಾಯಂಗ ಭಜಂತ್ರಿ ಸಮಾಜ ಸಂಪ್ರದಾಯಂಗ ಮದುವೆ ಆಗೈತೆ. ಒಂದು ಮದುವೆ ಆದ ತಕ್ಷಣ ಅವನ ಜೊತೆ ಕಿರಿಕಿರಿ ಮಾಡಿ ಹೊಡೆದಾಡಿ ಪ್ರೆಗ್ನೆಂಟ್ ಆಗಿ ಬೇರೆ ಆಗಿ ಹುಟ್ಟಿದ ಮಕ್ಕಳಿಗೆ ಹೆಸರು ಮುಸಲ್ಮಾನ ಹೆಸರಿಟ್ಟು ತದನಂತರ ಧರ್ಮದಾಗ ಬರ್ರಿ ಅಂತ ಅವಂಗ ಕಿರಿಕಿರಿ ಮಾಡಿ ಕೊನೆದ ಮತ್ತೀಗ ಮಕ್ಕಳು ಆಡಿದ ಮೇಲೆ ಸಹಜ ತಂದೆಗಳು ಯಾರೇ ಇರಲಿ ಆ ಎಳೆ ಜೀವಕ್ಕೆ ಬಗ್ಗಬೇಕು. ಹಂಗೆ ಅವ ಬಗ್ಗೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿದ್ದು. ಅದಾದ ನಂತರ ಆ ಗಂಡಕ್ಕೆ ಗೊತ್ತಾಗ್ಲಾರ್ದನ ಆ ಹೆಣ್ಮಗಳು ಆ ಮಗನ ಸುಂತಿ ಮಾಡಿಸಿ ಮುಸ್ಲಿಂ ಸಂಪ್ರದಾಯಕ್ಕೆ ಸುಂತಿ ಮಾಡಿಸಿ ಈ ರೀತಿ ಒಟ್ಟೆ ಹೆಂಗಾರ ಒಳಗಿಂದ ಟಾರ್ಚರ್ ಕೊಡೋದಿದ್ದು. ಇದು ಬೆಳಕಿಗೆ ಬಂದಿದ್ದ ಇದು ಭಾಳ ವಿಚಿತ್ರ ಇದು. ಯಾಕಂದ್ರೆ ಇಂಥ ಪ್ರಕರಣ ಇಲ್ಲೇ ಜಾಕಿರ್ ಹುಸೇನ್ ಕಾಲನಿ ಒಳಗೆ ಪಾಟೀಲ್ ಅಂತೇಳಿ ಪಂಚಿಮ್ ಸಾಲಿ ಸಮಾಜ ಇದು. ಆ ಪಂಚಿಮ್ ಸಾಲಿ ಸಮಾಜ ಕೂಡ ಇಡೀ ಸಮಾಜ ಮತಾಂತರ ಆಗಿ ಹೋತು. ಯಾಕಂದ್ರೆ ಮದುವೆ ಮಾಡ್ಕೊತಾಳ ಹುಡುಗಿ ಅಂದ ತಕ್ಷಣ ಈ ಕಾನೂನು ಅಂತ ಗೊತ್ತೈತೆ ನಿಮ್ಗೆ, 99 ಹೆಣ್ಮಕ್ಳು ಪ್ರಕರಣ ಇರ್ತವೆ. ಒಂದು ಅವ ಲವರ್ ಅಂತರ ಇರಬೇಕು, ಇಲ್ಲ ಗಂಡ ಅಂತರ ಇರಬೇಕು. ಇನ್ನು ಉಳ್ಕಿದ 99 ಏನು ಕಾನೂನೊಳಗೆ ಹೆಣ್ಮಕ್ಳಿಗೆ ಚಿತ್ರ ಹಿಂಸೆ ಆಗೈತೆ ಅಂದರು ಜೈ, ನಮಗೆ ಡೌರಿ ಕೇಸ್ ಭಾಳ ಡೌರಿ ಕೇಳಾಕುಂತಾರೆ ಅಂದರು ಸೈ. ಎಲ್ಲಿವರೆಗೂ ಕಾನೂನು ದುರ್ಬಳಕೆ ಮಾಡ್ಕೊತಾರೆ ಹೆಣ್ಮಕ್ಳಂದ್ರೆ, ಕೆಟ್ಟ ಗಣ್ಣಿಲ್ಲಿ ಯಾರು ನೋಡ್ಯಾನಪ್ಪ, ಯಾರಿಗೋ ನೋಡ್ಯಾನ ಅಂದ್ರೆ ನನಗೆ ನೋಡ್ಯಾನ ಅಂತ ಕಂಪ್ಲೇಂಟ್ ಕೊಟ್ಟರು ಹೆಣ್ಮಕ್ಳದ್ದು ನಡೀತೈತಿ. ಅದನ್ನು ಇಲ್ಲಿ ದುರುಪಯೋಗ ತೊಗೊಂಡು ಸಂವಿಧಾನ ರಚನೆ ಆಗಿದ್ದೆ ಅದಕ್ಕೆ ಯಾರಿಗೆ ಅನ್ಯಾಯ ಆಗಿರ್ತೈತೆ ಅವ್ರಿಗೆ ಒಳ್ಳೇದಾಗಲ್ಲ ಅನ್ನೋದಕ್ಕೆ ಸಂವಿಧಾನ ರಚನೆ ಆಗೈತಿ. ಆದ್ರೆ ಇಲ್ಲೇ ಅದನ್ನು ದುರುಪಯೋಗ ತೊಗೊಂಡು ಹೆಣ್ಮಕ್ಳು ಇಟ್ಕೊಂಡು ಈ ಕೆಲ ಮುಸ್ಲಿಂ ಸಂಘಟನೆಗಳು ಈ ರೀತಿ ಮತಾಂತರ ಪ್ರಕ್ರಿಯೆ ಮಾಡ್ತಾರೆ.